ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು AadyaColourful. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಆರೆಂಜ್ ಬನ್. ಇದು ಬ್ರೆಡ್ಡನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂತಹ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಸಿಯಾಗಿ ನೀವು ಓವೆನ್ ಇಲ್ದಲೇ ನಿಮ್ಮ ಮನೆಯಲ್ಲಿರೋ ಕುಕ್ಕರ್ ಅಥವಾ ಪ್ಯಾನಲ್ಲೇ ಕೂಡ ನೀವು ಈ ಬನ್ನನ್ನು ತಯಾರಿಸ್ಬೋದು. ಸೊ ಈಸಿಯಾಗಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಡಿಲಿಷಿಯಸ್ ಆರೆಂಜ್ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ನಾನಿವಾಗ 3 ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ನೀವು, 3 ಈಗ ಕಿತ್ತಳೆ ಹಣ್ಣನ್ನು ಅದರ ಸಿಪ್ಪೆ ಎಲ್ಲ ತೆಗೆದು ನಾನು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದಿರ್ಬೋದು ನೀವು. ಸೊ ಎಲ್ಲ ಅದೇನೇನು ಮೇಲ್ಗಡೆ ಸಿಪ್ಪೆ ಥರ ಇರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದು ನೀಟಾಗಿ ಇಟ್ಕೊಳ್ಳೋಣ. ಈಗ ಬಿಡಿಸಿದ್ದೀನಿ ನಾನು. ಸೊ ಬಿಡಿಸಿರೋದನ್ನು ಈಗ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಒಂದು ಬೌಲಿಗೆ ಹಾಕ್ಕೊಡೋಣ ಫಸ್ಟು. ನಂತರ ಈಗ ಇನ್ನೊಂದು ಬೌಲಿಗೆ ನಾನು ಇಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. 2 ಮೊಟ್ಟೆನೂ ಇವಾಗ ಒಂದು ಬೌಲಿಗೆ ಒಡೆದು ಹಾಕ್ಕೋತಾ ಇದ್ದೀನಿ. ನೋಡಿ, 2 ಮೊಟ್ಟೆನೂ ನಾನು ಹಾಕಿ ಈಗ ಇದನ್ನು ಹಾಗೆ ಇಡೋಣ ಫಸ್ಟು. ನಂತರ ಈಗ ಇಲ್ಲಿ ನೋಡಿ, ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಮಿಕ್ಸಿ ಜಾರಿಗೆ ಇವಾಗ ನಾನು ಕಿತ್ತಳೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಬಿಡಿಸಿರೋಂತಹ ಕಿತ್ತಳೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಈಸ್ಟನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ತಾಯಿಲ್ಲ, 1 ಸ್ಪೂನ್ ಹಾಕ್ತಾ ಇರೋದು. ಸೊ ಇಲ್ಲಿ 2 ಮೊಟ್ಟೆನೂ ಕೂಡ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಕ್ರೀಮಿಯಾಗಿ ಫುಲ್ಲು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸೊ ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಮಿಕ್ಸಿಂಗ್ ಬೌಲು. ಸೊ ಅದ್ರ ಮೇಲೆ ಒಂದು ಜಡಿ ಇಟ್ಕೊಂಡು ಅದಕ್ಕೆ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, 2 ಕಪ್ ತೊಗೊಂಡಿದ್ದೀನಿ. ಹಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕಿ ಇದಕ್ಕೆ ನಾವು ಫಸ್ಟು ಇದನ್ನು ಜಡಿ ಇಟ್ಸ್ಕೊಳ್ಳೋಣ. ನಂತರ ಇವಾಗ ನಾನು ಏನೀಗ ಮೊಟ್ಟೆ ಮತ್ತು ಆರೆಂಜ್ ಎಲ್ಲ ನಾನು ರುಬ್ಕೊಂಬಂದಿದ್ದೀನಲ್ಲ ಅದನ್ನು, ಸೊ ಅದನ್ನು ಪೂರ್ತಿ ಸೋಸ್ಕೋತಾ ಇದ್ದೀನಿ. ನೋಡಿ, ಪೂರ್ತಿ ಸೋಸ್ಕೊಂಡ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ಬೆಣ್ಣೆ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಪರವಾಗಿಲ್ಲ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು. ನಿಮಗೆ ಸ್ವಲ್ಪ ತೆಳು ಅಂತ ಅನಿಸಿದರೆ ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ನೀಟಾಗಿ ಕಲಿಸ್ಕೋಬೋದು. ಸೊ ನೋಡಿ, ನಾನು ಇವಾಗ ಕಲಸಿ ಇದನ್ನು ಸುಮಾರೀಗ ಒಂದು 2 ಅವರು ರೆಸ್ಟಿಗೆ ಇಟ್ಟಿದ್ದೀನಿ. ನಂತರ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಕೇಕ್ ಪ್ಯಾನು. ಸೊ ಕೇಕ್ ಪ್ಯಾನ್ ಇಲ್ಲ ಅಂತಂದರೆ ಅಗಲವಾದ ಪಾತ್ರೆ ಇದ್ದರೂ ಸಾಕು, ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಈಗ ನಾನು 2 ಅವರ್ ನೆನೆಸಿ ನಂತರ ಈಗ ಹಿಟ್ಟನ್ನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಉಬ್ಬಿದೆ, ನೋಡ್ತಾ ಇರ್ಬೋದು ನೀವು. ಉಬ್ಬಿ ಬಂದಿರುತ್ತೆ, ಈಸ್ಟ್ ಹಾಕಿರ್ತೀವಲ್ಲ, ಸೊ ಸ್ವಲ್ಪ ಉಬ್ಬುತ್ತೆ. ನೋಡಿ, ಇವಾಗ ನಾನು ಇದನ್ನು ಸ್ವಲ್ಪ ಒಂದು 2 ನಿಮಿಷ ನಾದಿಸ್ಕೊಂಡಿದ್ದೀನಿ. ನಾದಿಸಿ ನಂತರ ಉಂಡೆ ಮಾಡ್ಕೋತಾ ಇದ್ದೀನಿ. ಸರ್, ಈಗ ನಾವು ಬನ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟಿಷ್ಟು ಉಂಡೆನ ನಾನು ಈಗ ಸುತ್ತಲೂ ಮಾಡಿ ಇಟ್ಕೋತಾ ಇದ್ದೀನಿ. ಸುತ್ತ ಸೈಡಲ್ಲೆಲ್ಲ ನಾನು ಇಟ್ಕೊತಿದ್ದೀನಿ. ಸೊ ನಿಮಗೆ ಸ್ವಲ್ಪ ತೆಳು ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಓಕೆ, ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ತೆಳು ಇರಬೇಕು, ಗೊತ್ತಾಯ್ತಾ? ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳು. ಈಗ ನಾನು ಒಂದು ಬೌಲಿಗೆ 1 ಮೊಟ್ಟೆ ಹಾಗೆ ಸ್ವಲ್ಪ ಹಾಲು, ಒಂದು 2 ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಮೇಲ್ಗಡೆ ನಾನು ಬ್ರೆಡ್ಡಿಗೆಲ್ಲ ಸವರಿದ್ದೀನಿ. ನಂತರ ಮೇಲ್ಗಡೆ ನಾನು ಈಗ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದನ್ನು 4 ಅವರು ರೆಸ್ಟಿಗೆ ಇಡ್ತಾಯಿದ್ದೀನಿ. 4 ಅವರ್ ಆದ ನಂತರ ನೋಡಿ, ಇಷ್ಟು ಉಬ್ಬಿ ಬಂದಿರುತ್ತೆ. ಓಕೆ, ಈಗ ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಕುದಿ ಬರ್ತಾ ಇದೆ. ಆವಾಗ ನಾನು ಮತ್ತೆ ಇದನ್ನು ಬೇಯಿಸೋಕ್ಕೆ ಕುಕ್ಕರಲ್ಲೇ ಇಡ್ತಾಯಿದ್ದೀನಿ. ಸೊ ನೀವು ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಬೇಯಿಸ್ಕೋಬೋದು. ಓಕೆ, ನಾನು ನೋಡಿ ಇದನ್ನು ಒಂದು 45 ನಿಮಿಷ ಬೇಯಿಸಿದ್ದೀನಿ. ಬೇಯಿಸಿದ ನಂತರ ಎಷ್ಟು ಸಾಫ್ಟಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಲ್ಲ. ನೋಡಿ, ಇಷ್ಟು ಸಾಫ್ಟಾಗಿದ್ದರೆ ಆರೆಂಜ್ ಬ್ರೆಡ್ ರೆಡಿ ಆಗುತ್ತೆ. ಆರೆಂಜ್ ಬ್ರೆಡ್ನ ನೀವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಮನೆಯಲ್ಲಿ ನೀವು ಡಿಲಿಷಿಯಸ್ ಆದ ಆರೆಂಜ್ ಬ್ರೆಡ್ನ ತಯಾರಿಸಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಬಾಯ್, ಸಿ ಯು.